ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿಗರು ನಿಯತ್ತಿನ ನಾಯಿಗಳು, ಕಾಂಗ್ರೆಸ್ ಕಳ್ಳರನ್ನು ಕಂಡಾಗ ಬೊಗಳುತ್ತೇವೆ, ವೀರನ್ಗೌಡ ಲೆಕ್ಕಿಹಾಳ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆ ಅರ್ಥಪೂರ್ಣ ಹಾಗೂ ಅಚ್ಚುಕಟ್ಟಾಗಿ ಆಚರಿಸಲು ಜುಬೇನ್ ಮಹಾಪಾತ್ರ ಸೂಚನೆ. ಕುಟುಂಬದ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಇಲ್ಲದೆ ಆಡಳಿತ ನಡೆಸಿದ ಪಕ್ಷ ಬಿಜೆಪಿ ಅಲ್ಲ, ಶ್ರಮದಿಂದ ಕಟ್ಟಿದ ಪಕ್ಷ ಶಿವರಾಜ್ ಪಾಟೀಲ್. ಕೊಲೆ ಪ್ರಕರಣ 10 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಬಿಜೆಪಿ ನಾಯಕರನ್ನು ಹುಚ್ಚು ನಾಯಿಗಳಿಗೆ ಹೋಲಿಸಿದ್ದು, ಬಿಜೆಪಿ ಪಕ್ಷದಲ್ಲಿರುವ ನಾವೆಲ್ಲರೂ ನಿಯತ್ತಿನ ನಾಯಿಗಳಾಗಿದ್ದೇವೆ, ಕಾಂಗ್ರೆಸ್ ಕಳ್ಳರನ್ನು ಕಂಡರೆ ಮಾತ್ರ ಬೊಗಳುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ MLC ವಸಂತಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ನಾಯಕರ ಬಗ್ಗೆ ಅತ್ಯಂತ ಕೀಳುಮಟ್ಟದ ಪದಗಳನ್ನು ಬಳಸಿದ್ದಾರೆ. ಬಿಜೆಪಿ ನಾಯಕರನ್ನು ಹುಚ್ಚು ನಾಯಿಗಳೆಂದು ಹೇಳಿ ಬಿಜೆಪಿ ನಾಯಕರಿಗೆ ಅವಮಾನಿಸಿದ್ದಾರೆ. ಆದರೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಇದ್ದು, ಬಿಜೆಪಿ ನಾಯಕರು ನಿಯತ್ತಿನ ನಾಯಿಗಳಾಗಿದ್ದು, ಕಾಂಗ್ರೆಸ್ ಕಳ್ಳರನ್ನು ಕಂಡರೆ ಬೊಗಳುತ್ತವೆ ಎಂದರು. ಎ ವಸಂತಕುಮಾರ್ ಅವರು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಬಗ್ಗೆ ಯಾರಾದರೂ ಏನಾದರೂ ಮಾತನಾಡಿದರೆ ಪ್ರತಿಕ್ರಿಯಿಸುವುದಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ ಖರ್ಗೆ ಸೇರಿ ಖರ್ಗೆ ಕುಟುಂಬದವರ ಬಗ್ಗೆ ಯಾರಾದರೂ ಮಾತನಾಡಿದರೆ ಸುದ್ದಿಗೋಷ್ಠಿಗಳನ್ನು ನಡೆಸಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಖರ್ಗೆ ಕುಟುಂಬವನ್ನು ಒಲೈಸುವ ವೃತ್ತಿಯಲ್ಲದೆ ಮತ್ತೇನೂ ಅಲ್ಲ. ಖರ್ಗೆ ಕುಟುಂಬವನ್ನು ಒಲೈಸಿದರೆ ಮುಂದೆ ತಾನು ಮಂತ್ರಿ ಆಗಬಹುದು ಎಂಬ ಉದ್ದೇಶದಿಂದ ವಸಂತಕುಮಾರ್ ಈ ಮಾತುಗಳನ್ನು ಆಡಿರಬಹುದು ಎಂದು ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಕಾಯ್ದೆಯನ್ನು ತರಲು ಮುಂದಾಗಿದ್ದು, ತಮ್ಮದೇ ಪಕ್ಷದ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಕೋಮುವಾದ ಮತ್ತು ಕೋಮು ಗಲಭೆಗೆ ಉತ್ತೇಜನ ನೀಡುವುದನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ಳುವುದು ಸರಿಯಲ್ಲ ಎಂದು ತಿಳಿಸಿದರು. ನಮಾಜ್ ಮಾಡುವಾಗ ವಿಷಸರ್ಪ ಬಂದರೆ ಕೊಲ್ಲಬೇಕು. ಅದೇ ರೀತಿ ಬಿಜೆಪಿ RSS ವಿಷಸರ್ಪಗಳಿದ್ದಂತೆ ಅವುಗಳನ್ನು ಕೊಲ್ಲಬೇಕು ಎಂಬ ಹೇಳಿಕೆಯನ್ನು ನೀಡಿರುವ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ದೇಹದ ವಯಸ್ಸಿನ ಜೊತೆಗೆ ಬುದ್ಧಿಯ ವಯಸ್ಸು ಕೂಡ ಆಗಿದೆ ಎಂಬುದನ್ನು ಸೂಚಿಸುತ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದಲ್ಲಿ ಜಾತಿ ಧರ್ಮಗಳ ನಡುವಿನ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದರು. ನಮ್ಮ ರಾಯಚೂರಿನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದೀವಿ. ಬಿಜೆಪಿಯಲ್ಲಿರ್ತಕ್ಕಂಥವರೆಲ್ಲರೂ ಹುಚ್ಚು ನಾಯಿಗಳು ಅಂತಕ್ಕಂಥ ಪದವನ್ನ ಸನ್ಮಾನ್ಯ ಎ ವಸಂತಕುಮಾರ್ ಅವರು ಬಳಸಿದ್ದಾರೆ. ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಬಿಜೆಪಿಗರು ಹುಚ್ಚು ನಾಯಿಗಳು ಅವು ಹಾಗೆ ಬೊಗಳುತ್ತವೆ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಅದರಲ್ಲಿ ಸಣ್ಣ ವ್ಯತ್ಯಾಸ, ಕರೆಕ್ಷನ್. ಬಿಜೆಪಿಗರು ನಾಯಿಗಳು ನಿಜ, ಆದರೆ ಕಳ್ಳರನ್ನ ಕಂಡ್ರೆ ಬೊಗಳ್ತಾವ, ಸುಮ್ಮನೆ ಬೊಗಳಂಗಿಲ್ಲ. ಕಳ್ಳರನ್ನ ಕಂಡ್ರೆ ಮಾತ್ರ ಬೊಗಳ್ತಾವ. ಯಾಕಂದ್ರೆ ಇವತ್ತ ಪೊಲೀಸ್ ಇಲಾಖೆಯವರು ಕೂಡ ನಾಯಿಗಳನ್ನ ಬಳಸಿ ಇವತ್ತ ಕಳ್ಳರ ಹಿಡಿತಾರೆ. ಇವತ್ತ ಕಾಂಗ್ರೆಸ್ನ ಕಳ್ಳರನ್ನ ಕಂಡ್ರೆ ಇವತ್ತ ಬಿಜೆಪಿಗೂ ನಿಯತ್ತಿನ ನಾಯಿಗಳು. ಈ ನಾಯಿಗೆ ಹೋಲಿಸಿದಾರಲ್ಲ, ಅದರಷ್ಟು ನಿಯತ್ತಿನ ಪ್ರಾಣಿ ಇನ್ನೊಂದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ ವಸಂತಕುಮಾರ್ ಅವರಿಗೆ. ಇವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರನ್ನ ಗೌರವಿಸುವುದು ಅವ್ರಿಗೆ ಗೊತ್ತಿಲ್ಲ. ಯಾವತ್ತೂ ವಸಂತಕುಮಾರ್ ಅವರು ಈ ರೀತಿ ಪದ ಬಳಕೆಯನ್ನು ಮಾತಾಡೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಲ್ಲ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದಿಲ್ಲ ವಸಂತಕುಮಾರ್ ಅವರು. ಖರ್ಗೆ ಅವರು ಕುಟುಂಬಕ್ಕೆ ಮಾತ್ರ ಯಾರಾದ್ರೂ ಏನಾದ್ರು ಅಂದ್ರೆ ಮಾತ್ರ ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಬಹಳ ಸಲ ನಾನು ಜಿಲ್ಲಾಧ್ಯಕ್ಷನಾಗಿದ್ದ ಅವ್ರನ್ನ ಹೆಚ್ಚು ಗಮನಿಸ್ತಾ ಇರೋದು ಏನಂದ್ರೆ,
ಪ್ರತಿ ಬಾರಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಯಾರಾದ್ರೂ ಮಾತನಾಡ್ತಾರೆ. ಇವತ್ತು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ರು ಮಾತಾಡ್ತಾರೆ. ಇವತ್ತು ಯಾರ ಬಗ್ಗೆ ಅವರಿಗೆ ಕಾಳಜಿಲ್ಲ. ಯಾಕಂದ್ರೆ ಆ ಖರ್ಗೆ ಕುಟುಂಬವನ್ನ ಓಲೈಸುವುದು ಅವರ ಒಂದು ಉದ್ದೇಶ ಆಗಿದೆ. ವಸಂತ್ ಕುಮಾರ್ ಅವರಿಗೆ ಖರ್ಗೆ ಕುಟುಂಬವನ್ನ ಓಲೈಕೆ ಮಾಡೋದೊಂದೇ ಅವರ ವೃತ್ತಿ ಆಗಿದೆ ಅಂತಕ್ಕಂಥದ್ದು. ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಸಿದಂತ ಪದ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ನಿಮಗೆ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಇವತ್ತು ದ್ವೇಷ ಭಾಷಣದ ಬಗ್ಗೆ ಬಿಲ್ ಅನ್ನಂತವ್ರು ಇವರು ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಬಿಲ್ ಅನ್ನು ತಂದಂತವ್ರು ಇವತ್ತು ತಾವು ಯಾವ ರೀತಿ ನಡ್ಕೊತಿದ್ದಾರೆ. ಇವತ್ತು ಕೋಮ ಸೌಹಾರ್ದತೆಯನ್ನ ಹಾಳುಗೆಡುವುದರಲ್ಲಿ ಇವರೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವತ್ತು ಹಿಂದೂ ಮುಸ್ಲಿಮರ ಭಾವನೆಯನ್ನು ಸೃಷ್ಟಿ ಮಾಡೋದು ಬಿಜೆಪಿ ಅಂತ ಹೇಳಿ ಕೋಮವಾದಿಗಳಂತ ಹೇಳಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ಸಿಗರು. ಇವತ್ತು ಅವರೇ ಬಂದು ಇವತ್ತು ಹಿಂದೂ ಮುಸ್ಲಿಂಗಳ ನಡುವೆ ಇವತ್ತು ವಿಷದ ಬೀಜವನ್ನು ಬಿತ್ತುವಂತ ಕಾರ್ಯವನ್ನು ಮಾಡ್ತಾರೆ. ಏನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುರಾನ್ ಏನಾದ್ರು ಓದಿದಾರ? ಕುರಾನ್ ನಲ್ಲಿ ಯಾವ ಪುಟದಲ್ಲಿ ಇವತ್ತು ನೀವು ನಮಾಜ್ ಮಾಡುವಾಗ ವಿಷದ ಹಾವುಗಳು ಬಂದ್ರು ಕೂಡ ಎದ್ದು ಹೊಡಿಲಿ ಅನ್ನೋಂಥದ್ದು ಎಲ್ಲಿ ಯಾವ ಪುಟದಲ್ಲಿ ಹೇಳಿದಾರೆ ಅನ್ನೋದನ್ನು ಸ್ವಲ್ಪ ಸ್ಪಷ್ಟೀಕರಣ ಸನ್ಮಾನ್ಯ ಖರ್ಗೆಜಿ ಅವರು ಕೊಡ್ಬೇಕಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಸಮಾಜದಲ್ಲಿ ಸಾಮರಸ್ಯತೆಯನ್ನ ಹಾಳು ಮಾಡುವಲ್ಲಿ ಇವತ್ತು ಕಾಂಗ್ರೆಸ್ಸಿಗರೇ ಪ್ರಮುಖ ಪಾತ್ರ ವಹಿಸಿ ಇವತ್ತು ಎಲ್ಲವನ್ನೂ ಕೂಡ ಬಿಜೆಪಿಗರ ಮೇಲೆ ಹಾಕೋದು ಇವತ್ತಿನ ಕಾಂಗ್ರೆಸ್ಸಿಗರ ಒಂದು ವಾಡಿಕೆಯಾಗಿದೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಬಹಳ ಹಿರಿಯರು. ಕಲ್ಯಾಣ ಕರ್ನಾಟಕ ಭಾಗ ಅನ್ನೋದಕ್ಕಿಂತನೂ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹಿರಿಯ ರಾಜಕಾರಣಿಗಳು. ಅವರಿಗೆ ವಯಸ್ಸಾಗಿದೆ, ಆದ್ರೆ ಬುದ್ಧಿಗೂ ವಯಸ್ಸಾಗಿದೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಅವರಿಗೆ ದೇಹಕ್ಕೆ ವಯಸ್ಸಾಗಿತ್ತು, ಬುದ್ಧಿ ಬಹಳ ಜಾಣರವರು, ರಾಜಕೀಯದಲ್ಲಿ ಬಹಳ ನುರಿತವರು. ಅವರ ರಾಜಕೀಯ ಅನುಭವದಷ್ಟು ಕೂಡ ವಯಸ್ಸು ನನಗಿಲ್ಲ. ಆದ್ರೂ ಕೂಡ ಅವರ ಒಂದು ನಡೆ ಇಡೀ ದೇಶದ ಜನರು ಇವತ್ತ ಅವ್ರನ್ನ ಖಂಡಿಸುವಂತ ಆಗಿದೆ. ಇವತ್ತು ಇಡೀ ಭಾರತೀಯ ಜನತಾ ಪಾರ್ಟಿ ಖರ್ಗೆ ಅವರ ನಡೆಯನ್ನ ಖಂಡಿಸಿರೋದು ಯಾವುದು ಇವತ್ತದು ಸುಳ್ಳಲ್ಲ. ಇವತ್ತು ಅವರನ್ನ ಇವರು ತಪ್ಪು ಮಾಡಿದಾರಲ್ಲ ಅಂತ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗೋವಿಂದ್, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಯಲ್ಲಪ್ಪ, ಜಿಲ್ಲಾ ಸಹ ವಕ್ತಾರ ಮಲ್ಲಿಕಾರ್ಜುನ್ ಹಳ್ಳೂರು, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ವಿಪಿ ರೆಡ್ಡಿ ಸೇರಿ ಅನೇಕರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಈ ಬಾರಿ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಸಮಗ್ರ ಸಿದ್ಧತೆಗಳು ನಡೆಯುತ್ತಿವೆ ಎಂದು ಜುಬೇನ್ ಅವರು ತಿಳಿಸಿದ್ದಾರೆ. ಜಯಂತಿ ಅಂಗವಾಗಿ ನಗರಾದ್ಯಂತ ಭದ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗುತ್ತಿದೆ. ಪ್ರಮುಖ ವೃತ್ತಗಳು, ಮೆರವಣಿಗೆ ಮಾರ್ಗಗಳು ಹಾಗೂ ಕಾರ್ಯಕ್ರಮ ನಡೆಯುವ ಸ್ಥಳಗಳಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂಚಾರ ದಟ್ಟಣೆ ನಿಯಂತ್ರಣಕ್ಕೂ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ತಂಡಗಳು ಭಾಗವಹಿಸಲಿದ್ದು, ಡೊಳ್ಳು ಕುಣಿತ, ಜನಪದ ನೃತ್ಯ, ಭಜನೆ ಹಾಗೂ ಜಾಗೃತಿ ಕಾರ್ಯಕ್ರಮಗಳು ಜನರನ್ನು ಆಕರ್ಷಿಸಲಿವೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳನ್ನು ಪರಿಚಯಿಸುವ ನಾಟಕ, ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ. ಯಾವುದೇ ರೀತಿಯ ದ್ವಂದ್ವ ನೀತಿ ಅನುಸರಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಜುಬೇನ್ ಅವರು, ಅಂಬೇಡ್ಕರ್ ಅವರು ಸಾರಿದ ಸಮಾನತೆ, ನ್ಯಾಯ ಹಾಗೂ ಸಹೋದರತ್ವದ ತತ್ವಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ಎಲ್ಲ ಸಮುದಾಯಗಳ ಜಯಂತಿಗಳನ್ನು ಸಮಾನ ಗೌರವದಿಂದ ಆಚರಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು. ನಗರದ ವಿವಿಧ ಭಾಗಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳು, ಸಂದೇಶಗಳು ಹಾಗೂ ಘೋಷಣೆಗಳನ್ನು ಒಳಗೊಂಡ ಬ್ಯಾನರ್ಗಳು, ಹೋರ್ಡಿಂಗ್ಗಳನ್ನು ಅಳವಡಿಸಲು ಸೂಚನೆ ನೀಡಲಾಗಿದೆ. ಪ್ರಮುಖ ವೃತ್ತಗಳು, ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ವಿಶೇಷವಾಗಿ ಅಲಂಕರಿಸಲಾಗುತ್ತಿದ್ದು, ಬೆಳಕು ಅಲಂಕಾರವು ಕಾರ್ಯಕ್ರಮದ ಆಕರ್ಷಣೆಯಾಗಲಿದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈ ಬಾರಿ ಜಯಂತಿಯನ್ನು ಕೇವಲ ಆಚರಣೆಗಷ್ಟೇ ಸೀಮಿತಗೊಳಿಸದೆ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಜನಜೀವನದಲ್ಲಿ ಅಳವಡಿಸುತ್ತಾ ಒತ್ತು ನೀಡಲಾಗುತ್ತಿದೆ. ಸಮಾಜದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ಉಪನ್ಯಾಸಗಳು ಹಾಗೂ ಚರ್ಚಾ ಸತ್ರಗಳು ಹಮ್ಮಿಕೊಳ್ಳಲಾಗುತ್ತಿದೆ. ಎಷ್ಟು ಒಂದು ಪ್ರಮುಖವಾಗಿ ದಿನಾಚರಣೆ ಇರುತ್ತೆ, ಅದಕ್ಕಿಂತ ಬಹುಶಃ ಜಾಸ್ತಿ ಇನ್ನೂ ದೊಡ್ಡದು ನಮ್ಮ ಅಧಿಕಾರಿ ವರ್ಗ ಕೂಡ ಇದೆ. ಯಾಕಂದ್ರೆ ಮಾನ್ಯರ ರಚಿಸಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಬಹುಶಃ ನಾವು ಎಲ್ಲರೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಮತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಅಧಿಕಾರಿ ಆಗಲಿ, ಆಡಳಿತಾಧಿಕಾರಿ ಆಗಲಿ, ಯಾವುದೇ ಅಧಿಕಾರಿ ಆಗಲಿ, ಸಿಬ್ಬಂದಿ ಆಗಲಿ, ನಾವು ಸೇವೆಗೆ ಸೇರಿಸತಕ್ಕಂಥ ಸಮಯದಲ್ಲಿ
ಇದೇ ಸಂವಿಧಾನ ಮೇಲೆ ಕೈ ಇಟ್ಕೊಂಡು ಪ್ರತಿಜ್ಞಾ ವಚನ ಎಲ್ಲ ಮಾಡಿ ಬಂದಿರ್ತೇವೆ ನಮ್ಮ ಡ್ಯೂಟಿ ಮಾಡೋದಕ್ಕೆ. ಹಾಗಾಗಿ ಇದು ನಮ್ಗೆ ಕೂಡ ಒಂದು ದೊಡ್ಡ ಆಚರಣೆ. ಅದನ್ನ ಅತಿ ವಿಜೃಂಭಣೆಯಿಂದ ಅದು ಎಲ್ಲ ಒಂದು ಸಂತೋಷ ಮತ್ತೆ ಹರ್ಷೋಲ್ಲಾಸದಿಂದ ಮಾಡಂತ ಈ ಒಂದು ಶಾಂತಿ ಸಭೆ ಮತ್ತೆ ಒಂದು ಆಡಳಿತ ಮತ್ತು ಪೊಲೀಸ್ ವತಿಯಿಂದ ಜಂಟಿ ಸಲಹೆ ನಮ್ಮದನ್ನ ಹೇಳಲಿಕ್ಕೆ ಇದನ್ನ ಸಭೆ ಕರೆಯಲಾಗಿದೆ. ಈ ಹಿಂದೆ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ಎಲ್ಲಾ ಇಲಾಖೆಯ ಒಂದು ಜಂಟಿ ಸಭೆಯಲ್ಲಿ ತಾವೆಲ್ಲರೂ ಬಂದು ತಮ್ಮ ಸಲಹೆ ಸೂಚನೆಗಳು ನೀಡಿದಿರ. ಅದರ ಆಧಾರದ ಮೇಲೆ ಡಿಸಿ ಅವರು ಈಗ ಒಂದು ನಡವಳಿ ಮಾಡಿ ಒಂದು ಆದೇಶ ಹೊರಡಿಸಿದ್ದಾರೆ. ಅದರಂತೆ ಒಂದು ಕಟ್ಟುನಿಟ್ಟಾಗಿ ಏನೇನು ನಮ್ಗೆ ಪಾಯಿಂಟ್ಸ್ ಎಲ್ಲ ಬಂದಿದೆ ಅದನ್ನ ಅಚ್ಚುಕಟ್ಟಾಗಿ ಎಲ್ಲ ತಯಾರಿ ಈಗ ನಮ್ದು ನಡೆದಿದೆ. ಈ ಸಭೆ ನಂತರ ನಾವು ಒಟ್ಟಿಗೆ ಕೂಡ ನಂದು ಏನು ವಿನಂತಿ ಅಂದ್ರೆ ನಾವು ಸ್ವಲ್ಪ ಟೈಮ್ ಕೊಟ್ರೆ ನಾವು ಒಟ್ಟಿಗೆ ಅಲ್ಲಿ ನಮ್ಮ ಸರ್ಕಲ್ಗೆ ಹೋಗಿ ಸ್ವಲ್ಪ ಅಲ್ಲಿ ಒಂದು ವೀಕ್ಷಣೆ ಮಾಡೋಣ, ಮತ್ತೆ ಅಲ್ಲಿ ಇನ್ನೂ ಏನು ಬೆಟರ್ ಮಾಡಬಹುದು ಅಂತ ನೋಡೋಣ. ಸೊ ಅದ್ ಬಿಟ್ರೆ ಈಗ ಕೃಷ್ಣ ಕಟ್ಟಿಮನೆ ಅವರು ಹೇಳಿದಾಗೆ ಅವರು ತಂಡ ಈಗ ಡೈಲಿ ಒಂದು 2 ದಿನದಿಂದ 24/7 ಈಗ ನಮ್ಮ ಆಚರಣೆ ಮುಗಿಯುವವರೆಗೆ ಅಲ್ಲಿ ಇರ್ತಾರೆ. ಅವರೆಲ್ಲ ರೀತಿಯ ಕಾಳಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಕೂಡ SP ಅವರಿಗೆ ಮಾತಾಡಿದಾಗ ಇದು ಒಂದು ದೊಡ್ಡ ಜಯಂತಿ, ಎಲ್ಲ ರೀತಿಯ ಅವರು ಕೂಡ ವ್ಯವಸ್ಥೆ ಮತ್ತು ತಯಾರಿಕೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ಮಜ್ಜಿಗೆ, ಕುಡಿಯುವ ನೀರು ಮತ್ತೆ ನಮ್ದು ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಕಲ್ಚರಲ್ ಎಲಿಮೆಂಟ್ಸ್ ಏನು ಇರುತ್ತೆ, ಇಲ್ಲ ಕಲಾವಿದರಿಗೆ ಕರೆಸೋದು, ಅವೆಲ್ಲ ಮೆರವಣಿಗೆ ಚೆನ್ನಾಗಿ ಮಾಡಿಸೋದು ಅಂತ ಎಲ್ಲ ರೀತಿಯ ತಯಾರಿಗಾಗಿ ಆಗಿದೆ. ಅದು ಬಿಟ್ರೆ ಏನಾದ್ರು ಪಾಯಿಂಟ್ಸ್ ಇದ್ರೆ ಅದನ್ನ ಇವತ್ತು ಚರ್ಚೆ ಮಾಡೋಣ ಅಂತ ಈ ಮೀಟಿಂಗ್ ಕರೆಯಲಾಗಿದೆ. ನಾವು ನಮ್ಗೆ ಏನಾದ್ರು ಸಲಹೆ ಸೂಚನೆ ಇದ್ರೆ, ಪ್ರಶ್ನೆ ಇದ್ರೆ ಹೇಳ್ಬೋದು. ಅದರ ಮೇಲೆ ಮುಂದಿನ ಡಿಸ್ಕಷನ್ ಎಲ್ಲ ನಾವು ಮುಂದೆ ಬರ್ತೀವಿ. ಮೂಲಕ, ಆಚರಣೆಗಳ ಮೂಲಕ, ಇದೊಂದು ಉತ್ಸವಗಳ ಮೂಲಕ ನಮ್ಮ ಸಂಸ್ಕೃತಿ, ನಮ್ಮ ಏನು ಒಂದು ಪಾರಂಪರಿಕ ಮೌಲ್ಯಗಳು ನಮ್ಗೆ ಉಳಿಸ್ಲಿಕ್ಕೆ ಆಗ್ತದೆ. ನಮ್ಮ ಬದುಕಿನ ಸ್ಟೈಲು, ನಮ್ಮ ರೀತಿ, ನಮ್ಮ ಒಂದು ಸಂಸ್ಕೃತಿಯ ಆಚರಣೆ ಇವೆಲ್ಲ. ಹಾಗಾಗಿ ಈ ಆಚರಣೆ ಮತ್ತೆ ನಾವು ಯಾವುದು ಒಂದು ಜಯಂತಿ ಅಥವಾ ಆಚರಣೆ ಹೇಳಿ ಅಥವಾ ಉತ್ಸವ ಹೇಳಿ ಯಾವುದರಲ್ಲಿ ನಾವು ಬೆಸ್ಟ್ ಮಾಡಿ ಕೊಟ್ಟಿಲ್ಲ, ಅದಕ್ಕೂ ನಾವು ಯಾವುದೇ ರೀತಿಯ ದಾರಿ ಬಿಡೋದಿಲ್ಲ. ಅಷ್ಟೊಂದು ನಂಬಿಕೆ ನಮ್ಮಲ್ಲಿ ಇಡಿ. ಮುಂದಿನ ಇನ್ನೊಂದು ನಮ್ಮ ಹತ್ರ ಒಂದು ಬರೀ 3 ದಿವಸ ಇದೆ ಪೂಜ್ಯರ ಜಯಂತಿಗೆ ಎಲ್ಲ ರೀತಿಯ ಅರೇಂಜ್ಮೆಂಟ್ ಮಾಡೋದಕ್ಕೆ. ದಯವಿಟ್ಟು ಕೈ ಜೋಡಿಸಿ ಏನು ಈಗ ಚರ್ಚೆ ಆಗಿದೆ ಅದರಂತೆ ಮಾಡ, ವಿಜೃಂಭಣೆಯೊಂದಿಗೆ ಮಾಡ, ಖುಷಿಯಾಗಿರೋಣ. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತೀಯರು, ನಮ್ಮ ಭಾರತ ವರ್ಷದಲ್ಲಿ ಹುಟ್ಟು ಇಷ್ಟು ಕೆಲಸ ಕೊಡುಗೆ ನೀಡಿದ್ದಾರೆ. ಅದು ನಮ್ದು ಕೂಡ ಪುಣ್ಯ ಅಲ್ವಾ? ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ನಮ್ಮ ಕರ್ಮಭೂಮಿ ಆಗಿದೆ, ನಮ್ಮ ಜನ್ಮಭೂಮಿ ಆಗಿದೆ ಅಂತ ನಮ್ದು ದೊಡ್ಡ ವಿಚಾರ ಅದು. ಹಾಗಾಗಿ ಖುಷಿಯಾಗಿರೋದು ಬಹಳ ಇಂಪಾರ್ಟೆಂಟ್. ಗೊತ್ತಾಯ್ತಾ? ನಾವೇ ನೋಡ್ತಿದ್ರಲ್ಲ ಬೇರೆ ದೇಶಗಳಲ್ಲಿ ಏನ್ ಕಂಡೀಷನ್ ಆಗಿದೆ, ನಮ್ಮ ದೇಶದಲ್ಲಿ ಆತರ ಆಗುದಿಲ್ಲ ಯಾವಾಗ. ಇದೇ ವೇಳೆ ದಲಿತ ಮುಖಂಡರು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯವೈಖರಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಯೊಂದು ಜಯಂತಿಗೂ ಇಲಾಖೆಯನ್ನು ಸಂಪರ್ಕಿಸಿ ಕಾರ್ಯಕ್ರಮಗಳನ್ನು ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನುದಾನ ಬಿಡುಗಡೆ ಹಾಗೂ ಮೂಲಸೌಕರ್ಯ ಒದಗಿಸುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಕಾರ್ಯಕ್ರಮಗಳ ಸಿದ್ಧತೆಯಲ್ಲಿ ತೊಂದರೆ ಉಂಟಾಗುತ್ತಿದೆ ಎಂದು ಅವರು ಆರೋಪಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಾಲಿಕೆಯ ಆಯುಕ್ತರು, ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಗಮನಹರಿಸಲಾಗುವುದು. ಮುಂದಿನ ದಿನಗಳಲ್ಲಿ ಜಯಂತಿ ಆಚರಣೆಗೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳು ಪೂರ್ವ ಸಿದ್ಧತೆಯೊಂದಿಗೆ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗುತ್ತದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಯಾವುದೇ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ದಲಿತ ಮುಖಂಡರಿಗೆ ಭರವಸೆ ನೀಡಿದರು. ಒಟ್ಟಿನಲ್ಲಿ ಈ ವರ್ಷ ಅಂಬೇಡ್ಕರ್ ಜಯಂತಿ ನಗರದಲ್ಲಿ ಸಮಾನತೆ, ಸಹೋದರತ್ವ ಹಾಗೂ ಸಾಮಾಜಿಕ ನ್ಯಾಯದ ಸಂದೇಶವನ್ನು ಸಾರುವ ಮಹತ್ವದ ಕಾರ್ಯಕ್ರಮವಾಗಿ ಮೂಡಿ ಬರಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಎಲ್ಲರ ಆಶೆ ಏನಂದ್ರೆ ಈ ದೇಶದಲ್ಲೆಲ್ಲ ಇಡೀ ವರ್ಲ್ಡ್ ವೈಡ್ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬಕ್ಕೆ ನಾವು ಹೊಸ ಬಟ್ಟೆಗಳು ನಾವು ತಗೊಳ್ತೀವಿ. ಒಂದು ಮನೆಯಲ್ಲಿ ಏನು ಹಬ್ಬದಲ್ಲಿ ಏನು ಮಾಡ್ತಾರೆ ಅದೇ ರೀತಿ ನಾವು ಮಾಡ್ತೀವಿ. ಸೊ ನಾವು ನಿನ್ನೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದಾಗಿತ್ತು. ನಮ್ಮಲ್ಲಿ ಬ್ಯಾನರ್ಗಳು ಅಳವಡಿಸುವಂಥದ್ದು ಪ್ರತಿ ವರ್ಷ ನಾವು ಮಾಡ್ತೀವಿ. ಬಟ್ ನಮ್ಮೆಲ್ಲರ ಮುಖಂಡರು ಮತ್ತು ನಮ್ಮೆಲ್ಲರ ಅಭಿಪ್ರಾಯ ಏನು ಅಂದ್ರೆ, ಈಗ ತಾವು ಹೇಳಿದ್ರಿ ಬೋರ್ಡ್ಗಳು 60 ಬೋರ್ಡ್ಗಳಿದ್ದಾವೆ, ನಾವು ಸೂಚಿಸಿದ್ವಿ ಅಲ್ಲಿ ಹಾಕಿರಿ ಅಂತ ಹೇಳಿದ್ವಿ. ಈಗ ಬೋರ್ಡ್ಗಳಿಗೆ ಬ್ಯಾನರ್ ಹಾಕೋದ್ರಿಂದ ಸುಪ್ರೀಂ ಕೋರ್ಟ್ ಅಥವಾ ಈ ಪೊಲ್ಯೂಷನ್ ವೈಲೇಷನ್ ಆಗುತ್ತೆ ಅನ್ನೋದು ತಾವು ಹೇಳ್ತಾ ಇದ್ರಿ ಇಲ್ಲಿ ಹಾಕೋದ್ರಿಂದ. ಬಟ್ ಅಲ್ಲಿ ಹಾಕಿದ್ರೆ ಆಗೋದಿಲ್ವಾ? ಈಗ ಹಿಂದೆ ರಂಜಾನ್ ಹಬ್ಬದಲ್ಲಿ ಕೂಡ ನಾವು ನೋಡಿದೀವಿ, ಬ್ಯಾನರ್ಗಳು ಹಾಕಿದ್ರು, ಅದಕ್ಕೆ ಯಾರೋ ತಕರಾರು ಮಾಡಿ. ರಾಮನವಮಿಗೂ ಕೂಡ ಬ್ಯಾನರ್ಗಳು ಹಾಕಿದ್ರು, ಅದಕ್ಕೆ ಯಾರು ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಈ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡುವಂಥದ್ದು ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನಾವು ನೀರು ಬಾಟ್ಲು ಕುಡಿತಾ ಇದ್ವಿ, ತಾವು ಬಂದಾಗಿಂದ ಆ ಗಂಧಕದ ಎಲ್ಲ ತೆಗೆದಾಕ್ತಾರೆ.
ಇಷ್ಟೆಲ್ಲ ಇತ್ತು, ಬರೀ ಅದರಲ್ಲಿ ಸಿಕ್ಕಿರೋದಿತ್ತು, ಬ್ಯಾನರ್ಗಳು ಸಿಗ್ಲಿಲ್ಲ. ಬಟ್ ಬ್ಯಾನರ್ ಯೂಸ್ ಮಾಡೋದ್ರಿಂದ ರೀಯೂಸ್ ಆಗ್ತಾ ಇದೆ ಸರ್. ಆ ಮೇಧಾರ್ ಸಮಾಜದವರು ವಾಪಸ್ ತಗೊಂಡು ಹೋದ್ಮೇಲೆ ಆ ಮಳೆಗಾಲ ಬಂದಾಗ ರೈತರು ಅಥವಾ ಯಾರು ಈ ಜೋಪಡಿಯಲ್ಲಿ ಇರ್ತಾರೆ ಅಂಥವರೆಲ್ಲ ತಗೊಂಡು ಹೋಗಿ ಅವರು ಅದನ್ನ ಶೆಲ್ಟರ್ ತರ ಮಾಡ್ಕೊಳ್ತಾರೆ, ಮಳೆಯಿಂದ ಅವರು ಬಚಾವ್ ಆಗ್ಲಿಕ್ಕೆ ಅಥವಾ ಸೂರ್ಯಕಿಂದ ಬಚಾವ್ ಆಗ್ಲಿಕ್ಕೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ನಮ್ಮ ಮನೆಗೆ ಇಷ್ಟೇ, ಈ ಹಬ್ಬ ಇರೋದ್ರಿಂದ ಹಬ್ಬದ ಸಮಯದಲ್ಲಿ ನಮಗೆ ಅಂಬೇಡ್ಕರ್ ಸರ್ಕಲ್ ಸುತ್ತಮುತ್ತ ದಯಮಾಡಿ ನಾವು ಸಮಾಜದವರು ಇದ್ದೀವಿ, ಆ ಸಮಾಜದವರು ಒಂದು ಬ್ಯಾನರ್ಗಳನ್ನ ಅಳವಡಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ನಾವ್ ಹೇಳ್ತಾ ಇರೋದು 12ನೇ ತಾರೀಕು ಹೋಗ್ತೀವಿ, 15 ಅಥವಾ 17ನೇ ತಾರೀಕು 4 ದಿವಸ. ಈ 4 ದಿವಸದಿಂದ ಅದು ಇಲ್ಲಿ ಕಾಲ್ಬೇಲಿ ಬಿಸಾಕಲ್ಲ, ಅದನ್ನ ಮೇಧಾರ್ ಸಮಾಜದವರು ಅಚ್ಚುಕಟ್ಟಾಗಿ ಯಾವ ರೀತಿ ಇರುತ್ತೆ ತಗೊಂಡು ಹೋಗ್ತಾರೆ. ದಯಮಾಡಿ ಪ್ರತಿ ಸಾಲ ಜಯಂತಿ ಬಂದಾಗ ನಮಗೆ ಒಂದು ಹೆಂಗೆ ಆಗಿದೆ ಅಂದ್ರೆ, ಜಯಂತಿಗೆ ಮಾತ್ರ ಈ ಸುಪ್ರೀಂ ಕೋರ್ಟ್ ಒಂದು ನಿಯಮಗಳು ಬರ್ತಾರೆ, ಆದ್ರೆ ಬೇರೆ ವಿಚಾರಗಳು ಬೇರೆ ಇದು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಯ ಮುಖಂಡರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಬಿಜೆಪಿ ಪಕ್ಷ ಗರ್ವ ಮತ್ತು ಶ್ರಮದಿಂದ ಕಟ್ಟಿದ ಪಕ್ಷವಾಗಿದ್ದು, ಯಾವುದೇ ಒಂದು ಕುಟುಂಬದ ಹೆಸರನ್ನು ಇಟ್ಟುಕೊಂಡು ದೇಶಕ್ಕೆ ಯಾವುದೇ ಕೊಡುಗೆಯನ್ನು ನೀಡದೆ ಆಡಳಿತ ನಡೆಸುವ ಪಕ್ಷವಲ್ಲ. ದೇಶಕ್ಕೆ ಬಿಜೆಪಿ ಪಕ್ಷದ ಕೊಡುಗೆ ಅಪಾರವಾದದ್ದು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಶುಕ್ರವಾರ ನಗರದ ಮಾ ಆಶಾಪುರಿ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಪಂಡಿತ ದೀನದಯಾಳ ಉಪಾಧ್ಯಾಯ ಪ್ರತಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು.
ಪ್ರತಿಯೊಬ್ಬರೂ ಕೂಡ ಬಿಜೆಪಿ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. ಗರ್ವ ಮತ್ತು ರಕ್ತವನ್ನು ಸುರಿಸಿ ಕಟ್ಟಿದ ಬಿಜೆಪಿ ಪಕ್ಷವಾಗಿದ್ದು ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದ ಪಕ್ಷ ಎಂದು ಹೆಸರುವಾಸಿಯಾಗಿದೆ. ಬಿಜೆಪಿ ಪಕ್ಷ ಕಟ್ಟಲು ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನಗಳಿವೆ. ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು, ಸಂಘಟಿಸುವುದು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಕರ್ತವ್ಯವಾಗಿದೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವ ಜವಾಬ್ದಾರಿಯು ಪಕ್ಷದ ಕಾರ್ಯಕರ್ತರದ್ದಾಗಿದೆ ಎಂದರು. ಯಾವುದೇ ಒಂದು ಕುಟುಂಬದ ಹೆಸರಿಟ್ಕೊಂಡು ಯಾವುದೇ ರೀತಿಯ ಕೊಡುಗೆ ದೇಶಕ್ಕಿಲ್ಲಾರ್ದನೆ ದೇಶ ಆಳಿದಂತ ಪಕ್ಷ, ದೇಶ ಆಳಿದಂತ ಮುಖಂಡರು ಭಾರತೀಯ ಜನತಾ ಪಕ್ಷನೂ ಅಲ್ಲ, ಭಾರತೀಯ ಜನತಾ ಪಕ್ಷದ ಪಕ್ಷನೂ ಅಲ್ಲ ಅಂತ ಹೇಳಿಕೆ ಬಯಸ್ತೇನೆ. ಇದು ಬಹಳ ಬೆವರು ಮತ್ತು ರಕ್ತವನ್ನು ಸುರಿಸಿ ಕಟ್ಟಿದಂತ ಪಕ್ಷ ಯಾವುದಾದ್ರೆ ಜಗತ್ತಿನಲ್ಲಿ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿಕೆ ಬಯಸ್ತೇನೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸದಸ್ಯರಿರುವಂತ ಪಕ್ಷ ಯಾವ್ದಾದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ಅತಿ ಹೆಚ್ಚು ಸದಸ್ಯರು, ಇವನ್ ಇನ್ಕ್ಲೂಡಿಂಗ್ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಇಷ್ಟೊಂದು ಸದಸ್ಯರಿಲ್ಲ, ಅದಕ್ಕಿಂತ ಜಾಸ್ತಿ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿಂದೆ ಬಹಳಷ್ಟು ಕೊಡುಗೆ ಮತ್ತು ತ್ಯಾಗ ಮಾಡಿದ್ದಾರೆ. ಅವರೆಲ್ಲ ತ್ಯಾಗ, ಕೊಡುಗೆ, ಬೆವರು ಸುರಿಸಿ ಏನ್ ಪಕ್ಷ ಕಟ್ಟಿದ್ದಾರೆ, ಅವರ ಕಷ್ಟದಿಂದ ಕಟ್ಟಿದಂತ ಪಕ್ಷದಲ್ಲಿ ಅಧಿಕಾರ ಹಿಡಿದವರು ನಾವು ನೀವು ಅಂತ ಹೇಳಿಕೆ ಬಯಸ್ತೇನೆ ನಾನು. ಯಾಕಂದ್ರೆ ಇದು ನಾವು ಯಾವುದೇ ರೀತಿ ಕಷ್ಟಪಡಲಾರ್ದಂಗೆ ಪಕ್ಷ ಒಂದು ಲೆವೆಲಿಗೆ ಬಂದ್ಮೇಲೆ ಪಕ್ಷಕ್ಕೆ ಬಂದು ನಾವು ಟಿಕೆಟ್ ತಗೊಂಡು ನಮ್ಮನ್ನ ನಿಮ್ಮೆಲ್ಲರ ಶ್ರಮದಿಂದ ಆರಿಸಿ ಇವತ್ತು ಸತತ 3 ಬಾರಿ ಶಾಸಕರಾಗಿ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ರಾಯಚೂರು ನಗರ ಮಂಡಲದ ಬಿಜೆಪಿ ಕಾರ್ಯಕರ್ತರಿಗೆ ಸಂತದ ಅಂತ ಹೇಳಿಕೆ ಬಯಸ್ತೇನೆ. ಇವತ್ತು ನಮ್ಮ ನೀವೆಲ್ಲರ ಕರ್ತವ್ಯ, ಇವತ್ತು ಚುನಾವಣೆ ಬಂದಂತ ಸಮಯದಲ್ಲಿ ನಾವು ನೀವು ಒಗ್ಗೂಡಿ ಚುನಾವಣೆ ಮಾಡಿ ಮನೆಗೆ ಹೋಗುವಂತಹದ್ದು ಅಲ್ಲ. ಇವತ್ತಿನ ಆ ಕಾಲ ಇಲ್ಲ. ಹಾಗಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿನೂ ಇಂಥ ಕಾರ್ಯಕ್ರಮಗಳು ಮಾಡಿ ಒಂದು ರಾತ್ರಿ ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿ ನಾವಿದ್ದು ಒಬ್ಬರಿಗೊಬ್ರು ನಮ್ಮ ಕಷ್ಟಗಳು ತಿಳ್ಕೊಳ್ಳುವಂತ ಕೆಲಸ ಆಗ್ಬೇಕು, ನಿಮ್ಮ ಮನಸ್ಸುಗಳು ಒಂದಾಗುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಇವತ್ತು ಪ್ರಶಿಕ್ಷಣ ವರ್ಗ ಮಾಡಿ ಒಂದು ದಿನ ನಾವು ಇಲ್ಲೇ ಹೇಳುವಂತ ಕಾರ್ಯಕ್ರಮ ರೂಪಿಸಿಕೊಂಡು ನಮ್ಮ ಹಿರಿಯರು ಆದೇಶಿಸಿದರೆ ಅದರ ಪ್ರಕಾರ ನಾವು ನೀವೆಲ್ಲರೂ ಇದ್ದು ನಿಮಗೇನ್ ತೊಂದರೆಗಳಿದೆ ಪಾರ್ಟಿಯಲ್ಲಿ, ನಿಮ್ಗೆ ಕಾರ್ಯಕ್ರಮಗಳು ಏನ್ ಪಕ್ಷ ವಹಿಸಿಕೊಟ್ಟಿದೆ, ಯಾವ ರೀತಿಯಲ್ಲಿ ತಾವು ಮಾಡ್ತಾ ಇದ್ರಿ, ಯಾವ ರೀತಿ ಮುಂದೆ ನಮಗೆ ಕಾರ್ಯಕ್ರಮಗಳು ಒಪ್ಪಿಸ್ತಾರೆ, ಯಾವ ರೀತಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ಜೋಡಿಸಿಕೊಳ್ಳಬೇಕು ಅನ್ನುವ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಹಿರಿಯರು ಸವಿಸ್ತರವಾಗಿ ನಮಗೆ ಹೇಳಲಿದ್ದಾರೆ. ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಾಮೋಶಿ ಮಾತನಾಡಿ, ಬಿಜೆಪಿ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬಲಪಡಿಸಲು ಪ್ರತಿಯೊಬ್ಬರು ಶ್ರಮಿಸಬೇಕು. ಈಗಾಗಲೇ ರಾಜ್ಯದ ಜನರು ಕಾಂಗ್ರೆಸ್ ಆಡಳಿತಕ್ಕೆ ಬೇಸತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಸಾಲದ ಸರ್ಕಾರವಾಗಿದ್ದು ಈಗಾಗಲೇ 8.33 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸಾಲವನ್ನು ಮಾಡಿದ್ದು ರಾಜ್ಯದ ಜನರಿಗೆ ಅಭಿವೃದ್ಧಿ ಬೇಕಾಗಿದೆ. ಆದ್ದರಿಂದ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಭಾರತೀಯ ಜನತಾ ಜನಸಂಘದ ಇತಿಹಾಸದ ಬಗ್ಗೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ತಿಳ್ಕೊಳ್ಬೇಕಾದ್ರೆ, ಭಾರತೀಯ ಜನತಾ ಪಕ್ಷದ ಇತಿಹಾಸ ತಿಳ್ಕೊಳ್ಬೇಕಾದ್ರೆ ಶಂಕರಪ್ಪನವರು ಅನೇಕ ವಿಚಾರಗಳನ್ನು ಹೇಳಿದ್ರು. ಜನಸಂಘದ ವಿಚಾರಗಳನ್ನು ತಿಳ್ಕೊಳ್ಬೇಕು ಮತ್ತು ಜನಸಂಘದ ವಿಚಾರ ನಿಜವಾಗ್ಲೂ ಗೊತ್ತಾಗಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟ ಕೂಡ ಗೊತ್ತಾಗಬೇಕು. ಬ್ರಿಟಿಷರ ನಮಗೆ ಬಿಡುವಾಗ ನಮ್ಮ ವಿಭಜನೆ ಮಾಡಿಬಿಟ್ರು. ಆ ವಿಭಜನೆ ಮಾಡಿದಂತ ಸಣ್ಣ ವಿಚಾರ ಅಲ್ಲ, ಆ ಬಹಳಷ್ಟು ಮನುಷ್ಯರ ಮೇಲೆ ಆ ಪರಿಣಾಮ ಬೀರೋದ್ರಿಂದ ತದನಂತರ ಬಂಗಾಳ ವಿಭಜನೆ ಆಗ್ತಾ ಇತ್ತು. ಪಾಕಿಸ್ತಾನ ಅವರು ಬಂಗಾಳವನ್ನ ಡಿವೈಡ್ ಮಾಡಿ ವರ್ಷಗಳಿಗೆ ಕೊಟ್ಟಿದ್ರು. ಅವಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ಜವಾಹರ್ಲಾಲ್ ನೆಹರು ಅವರು ಇದರಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾಗ ಅವರು ಇಲ್ಲ ಬಂಗಾಳ ವಿಭಜನೆ ಮಾಡಿ ಬಿಡೋದಿಲ್ಲ ಅಂತ ಸತ್ಯಾಗ್ರಹ
ಪರಿಣಾಮ ಅರ್ಧ ಭಾಗ ನಮ್ಗೆ ಬಿಟ್ಟು ಇವತ್ತೇನು ಪಶ್ಚಿಮ ಬಂಗಾಳ ತಿಳಿಸ್ವಲ್ಲ, ಆದರೆ ಅವ್ರ ಮೇಲೆ ಏನಪ್ಪ ಬರೀ ಡಿವೈಡ್ ಅಂಡ್ ರೂಲ್ ಮಾಡುವಂತ ಪಾಲಿಸಿ ಇನ್ನೂ ಈ ಜವಾಹರ್ಲಾಲ್ ನೆಹರು ಅವ್ರ ಕ್ಯಾಬಿನೆಟ್ ಮುಂದುವರಿಸಿದ್ದಾರೆ ಅಂತ ಹೇಳಿ ನೋವಿನಿಂದ ಅವರು ಕ್ಯಾಬಿನೆಟ್ ಇಂದ ರಿಸೈನ್ ಮಾಡ್ತಾರೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ ಹೋರಾಟ ಮಾಡ್ತಾರೆ. ತದನಂತರ ಅವರು ಕೂಡ ರಿಸೈನ್ ಆದ ನಂತರ ಇದು ನಡೆದು ಬಂದಂತ ದಾರಿ ಅಥವಾ ಜನಸಂಘದ ಒಂದು ವಿಚಾರವನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಇವತ್ತು ಅನೇಕ ಬೂತ್ ಮಟ್ಟದ ನಮ್ಮ ವಿಚಾರಗಳನ್ನ ನಾವೆಲ್ಲ ಮುಖಂಡರು ಮಾತಾಡೋದ್ರಿಂದ ಎಲ್ಲ ವರ್ಗದಲ್ಲಿ ಅವ್ರು ತೆಗೆದುಕೊಳ್ತಾರೆ. ನಾನು ಹೆಚ್ಚಿಗೆ ಹೇಳಿ ಈ ಸಂದರ್ಭದಲ್ಲಿ ಹೋಗೋದಿಲ್ಲ. ಆದರೆ ಬರುವಂತ ದಿನಗಳಲ್ಲಿ ಜನರು ನೋಡ್ತಾ ಇದ್ದಾರೆ, ಕಾಂಗ್ರೆಸ್ ಕತೆ ಮುಗಿತ್ರಿ, ಈಗ ನೀವೇನ್ ಮಾಡ್ತೀರಿ ಅಂತ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ತಯಾರಿದ್ದೀವಲ್ಲ ಅಂತ ನಮ್ಮನ್ನಾವೇ ನಾವು ಎದ್ದು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಆ ಸಮಯ ಬಂದಿದೆ. ಜನರಿಗೆ ಈ ಸರ್ಕಾರ ಬೇಸರಿಸಿದ್ದಾರೆ. ಒಬ್ಬ ಮಗು ಹುಟ್ಟಿದ್ರೆ ಅವನ ಮೇಲೆ 1,21,000 ರೂಪಾಯಿ ಸಾಲ ಇದೆ. ಒಬ್ಬ ವ್ಯಕ್ತಿ ಒಬ್ಬ ಮಗು ಹುಟ್ಟಿದ್ರೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ 1,21,000 ಸಾಲ. ಈ ಸಿದ್ದರಾಮಯ್ಯ ಸಾಲದ ಸರ್ದಾರ ಬಜೆಟ್ ಇಂದ ನಮ್ಮ ಸರ್ದಾರ ಕೇಳ್ಕೊತಾರ, ಬರೀ ಸಾಲ ಮಾಡಿದಾರ 8,53,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾನೆ. ಸ್ವಾತಂತ್ರ್ಯದ 8,000 ಟೆಕ್ಸ್ಟು ಏಕೈಕ ಭಯಗೂ ಕೊಟ್ಟಿದ್ದು. ಏಕೈಕ ಭಯ ನಮ್ಮ 10% ಪ್ರಕಾರ ಲೆಕ್ಕಲಿಟ್ಟು ಪಾರ್ಟಿ ಕಾರ್ಯಕರ್ತನಿಗೆ ಕಳಕಳಿ ಇರಬೇಕು ಅಂತ ನಾವು 2 ರೂಪಾಯಿ 2 ಕೊಡಬೇಕಾದ್ರೆ 100 ರೂಪಾಯಿ ಯಾಕೆ ಕೊಡಬೇಕು ಅಂತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಪಕ್ಷದ ನಮ್ಮ ಹತ್ರ ಹೇಳಿ. ಯಾಕಂದ್ರೆ ನಮಗೆ ಗೌರವ ಸಿಕ್ಕರೆ ಈ ದೇಶದ ಗೌರವ. ಇದು ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತರ ಪಾರ್ಟಿ, ನಂತರ ವೈಯಕ್ತಿಕ ಅಂತ ಹೇಳಿ ನಮ್ಮ ನ್ಯಾಷನಲಿಸಮ್, ನ್ಯಾಷನಲ್ ಇಂಟಿಗ್ರಿಟಿ ಮೊದಲನೇದಾಗಿರತಕ್ಕಂಥ ಸಿದ್ಧಾಂತಗಳನ್ನು ಒಂದು. ನಂತರ ಕೆಲವರೆಲ್ಲ ಹೇಳ್ಬೋದು ಮಹಾತ್ಮ ಗಾಂಧಿ ಹೇಳಿದ್ರು ಆ ರಾಮರಾಜ್ಯವನ್ನು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥವರು ವಿಷಯದೊಳಗೂ ಈ ಪ್ರಶಿಕ್ಷಣ ವರ್ಗ ಮತ್ತು ಕಾರ್ಯಕರ್ತರೊಳಗೆ ಅನ್ಯೋನ್ಯತೆ ಇರಬೇಕು ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತು ನಾಳೆ ಒಬ್ಬರ ಬಗ್ಗೆ ಒಬ್ಬರಿಗೆ ಹೊಟ್ಟೆ ಕಿಚ್ಚ, ಒಬ್ಬರ ಬಗ್ಗೆ ಒಬ್ಬರಿಗೆ ಹೊಟ್ಟೆ ಕಿಚ್ಚ. ಎಂದು ಸುಂದರ್ ಸಿಂಗ್ ಭಂಡಾರಿ ನಮ್ಮ ಫೌಂಡರ್ಸ್ ಒಳಗ ಅದರ ಫೌಂಡರ್ ಆಗಿದ್ದರು. ಅವರು ಈ ವಿಷಯಕ್ಕೂ ಕಾರ್ಯಕರ್ತರಲ್ಲಿ ಎಲ್ಲಿ ಮನಸ್ತಾಪ ಬಂದಿರ್ತದೋ ಆ ಮನಸ್ತಾಪವನ್ನು ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ರಾಘವೇಂದ್ರ ಉಟ್ಕೂರು, ರವೀಂದ್ರ ಜಲ್ದರ್, ರಮಾನಂದ ಯಾದವ್, ಅಮರನಾಥ್ ಪಾಟೀಲ್, ನರಸಪ್ಪ, ತಿರುಮಲ ರೆಡ್ಡಿ, ಗೋವಿಂದ, ರಾಜಕುಮಾರ್, ಶರಣಮ್ಮ ಕಾಮರೆಡ್ಡಿ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಗುಡದನಾಳ ಗ್ರಾಮದಲ್ಲಿ ನಡೆದ ಕೊಲೆ ಪ್ರಕರಣದಲ್ಲಿ ಆರೋಪಿತರಾಗಿದ್ದ ಒಟ್ಟು 10 ಮಂದಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತಲಾ 19,500 ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಜಗದೀಶ ಯಮನೂರು, ಮಹಂಕಾಳಪ್ಪ, ಬಸವರಾಜ ದೊಡ್ಡಮನಿ, ಹನುಮಂತಿ, ದುರುಗಪ್ಪ, ಶರಣಬಸವ, ಕೆಂಚಮ್ಮ, ಯಲ್ಲಪ್ಪ, ಯಲ್ಲಮ್ಮ ಹಾಗೂ ನಿಂಗಪ್ಪ ದೊಡ್ಡಮನಿ ಎಂಬುವವರು ದೋಷಿಗಳೆಂದು ಶಿಕ್ಷೆ ವಿಧಿಸಲಾಗಿದೆ. ಗ್ರಾಮ ಪಂಚಾಯತ್ ವಿಚಾರವಾಗಿ ಉಂಟಾದ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ 10/2/2021 ಬೆಳಗ್ಗೆ ಸುಮಾರು 10:30 ಗಂಟೆಗೆ ಹನುಮಂತಮ್ಮ ಹಾಗೂ ಅವರ ಮಕ್ಕಳಾದ ಶರಣಬಸವ ಮತ್ತು ಅಮರೇಶರ ಮೇಲೆ ಆರೋಪಿತರು ಗುಂಪು ರಚಿಸಿಕೊಂಡು ಹಲ್ಲೆ ನಡೆಸಿದ್ದರು. ಆರೋಪಿತರು ಕಟ್ಟಿಗೆ, ಕೊಡಲಿ, ಕಲ್ಲು ಮುಂತಾದವುಗಳನ್ನು ಬಳಸಿಕೊಂಡು ದಾಳಿ ನಡೆಸಿ ಶರಣಬಸವ ಅವರನ್ನು ಗಂಭೀರವಾಗಿ ಗಾಯಗೊಳಿಸಿದ್ದರು. ಗಾಯಾಳುವನ್ನು ಲಿಂಗಸುಗೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬಾಗಲಕೋಟೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶರಣಬಸವ ಮೃತಪಟ್ಟಿದ್ದರು. ಈ ಸಂಬಂಧ ಹನುಮಂತ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ರಾಯಚೂರು 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಜಿ ಜಕಾತಿ ಅವರು ಇಂದು ಆರೋಪಿತರನ್ನು ದೋಷಿಗಳೆಂದು ತೀರ್ಮಾನಿಸಿ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿದ್ದಾರೆ. ಪ್ರಕರಣ ತನಿಖೆಯನ್ನು ಅಂದಿನ ಸಿಪಿಐಗಳಾದ ಮಹಂತೇಶ್ ಸಜ್ಜನ್ ಹಾಗೂ ರಮೇಶ್ ಕುಲಕರ್ಣಿ ನಡೆಸಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದರು. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ಮಂಜುನಾಥ್ ಬೆರ್ಗಿ ವಾದ ಮಂಡಿಸಿದರು. ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲು ನಿಂಗಯ್ಯ ಹಾಗೂ ಮಂಜುನಾಥ್ ಪೊಲೀಸ್ ಸಿಬ್ಬಂದಿ ಸಹಕಾರ ನೀಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಬಿಜೆಪಿಗರು ನಿಯತ್ತಿನ ನಾಯಿಗಳು, ಕಾಂಗ್ರೆಸ್ ಕಳ್ಳರನ್ನು ಕಂಡಾಗ ಬೊಗಳುತ್ತೇವೆ, ವೀರನ್ಗೌಡ ಲೆಕ್ಕಿಹಾಳ. ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆ ಅರ್ಥಪೂರ್ಣ ಹಾಗೂ ಅಚ್ಚುಕಟ್ಟಾಗಿ ಆಚರಿಸಲು ಜುಬೇನ್ ಮಹಾಪಾತ್ರ ಸೂಚನೆ. ಕುಟುಂಬದ ಹೆಸರಿನಲ್ಲಿ ದೇಶಕ್ಕೆ ಕೊಡುಗೆ ಇಲ್ಲದೆ ಆಡಳಿತ ನಡೆಸಿದ ಪಕ್ಷ ಬಿಜೆಪಿ ಅಲ್ಲ, ಶ್ರಮದಿಂದ ಕಟ್ಟಿದ ಪಕ್ಷ ಶಿವರಾಜ್ ಪಾಟೀಲ್. ಕೊಲೆ ಪ್ರಕರಣ 10 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.